ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನ ಮಹಾನಗರ ಪಾಲಿಕೆಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆಯ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಪಾಲಿಕೆಯ ಅಧಿಕಾರಿ ತನ್ನ ಸಿಬ್ಬಂದಿಗೆ ಹೇಳಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದ ದಿಕ್ಕು ಬದಲಾಯಿಸಿದ್ದು ಇದು ಅಧಿಕಾರಿಗಳ ಆಡಳಿತ ಮತ್ತು ಪಾರದರ್ಶಕತೆಯನ್ನು ಪ್ರಶ್ನೆ ಮಾಡುವಂತಿದೆ. ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಆ ಅಧಿಕಾರಿಯೇ ಪ್ರತಿಕ್ರಿಯೆ ನೀಡಿ ಮತ್ತೊಬ್ಬ ಅಧಿಕಾರಿಯ ಮೇಲೆ ಹಾಕಿರುವಂಥದ್ದು. ಅಷ್ಟಕ್ಕೂ ಆ ವಿಡಿಯೋದಲ್ಲಿರೋದು ಏನು, ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಹಾಸನ ಮಹಾನಗರ ಪಾಲಿಕೆಯಲ್ಲಿ ನಡೆಯುತ್ತಿದೆಯ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದ ದಿಕ್ಕು ಬದಲಿಸಿದ ಅಧಿಕಾರಿ. ಪಾಲಿಕೆಯಲ್ಲಿ ನಡೆಯುತ್ತಿದೆಯಾ ಅಧಿಕಾರಿಗಳ ನಡುವೆ ಮುಸುಕಿನ ಗುದ್ದಾಟ? ಹೌದು, ಹಾಸನ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ವಿಡಿಯೋ ವೈರಲ್ ಆಗಿದ್ದು, ಆ ವಿಡಿಯೋ ಮೇಲ್ನೋಟಕ್ಕೆ ಭ್ರಷ್ಟಾಚಾರಕ್ಕೆ ಅಡ್ಡಿಯಾದ ಕ್ಯಾಮೆರಾದ ದಿಕ್ಕು ಬದಲಿಸುವಂತಿದೆ. ಮಹಾನಗರ ಪಾಲಿಕೆಯಲ್ಲಿ ಇತ್ತೀಚೆಗೆ ಎಲ್ಲ ಕೊಠಡಿಗಳಲ್ಲೂ ಸಿಸಿಟಿವಿ ಅಳವಡಿಕೆ ಮಾಡಲಾಗಿತ್ತು. ವ್ಯಾಪಕ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಪೌರಾಯುಕ್ತ ಕೃಷ್ಣಮೂರ್ತಿ ಸೂಚನೆ ಮೇರೆಗೆ ಈ ಕ್ರಮ ಕೈಗೊಂಡಿದ್ರು. ಇದೀಗ ಅಳವಡಿಸಿದ್ದ ಸಿಸಿ ಕ್ಯಾಮೆರಾವನ್ನ ಮಹಾನಗರ ಪಾಲಿಕೆಯ ವ್ಯವಸ್ಥಾಪಕ ಮ್ಯಾನೇಜರ್ ಪ್ರಕಾಶ್ ಎಂಬುವವರು ತಮ್ಮ ಸಿಬ್ಬಂದಿಗೆ ಹೇಳಿ ತಮ್ಮ ಚೇಂಬರ್ನಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದ ಮುಖವನ್ನು ತಿರುಗಿಸಿದ್ದಾರೆ. ಅವರ ಈ ನಿರ್ಧಾರ ಇದೀಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಆಡಳಿತಾತ್ಮಕ ತಪ್ಪಾಗಿ ಕೊಡವ ನಾನು ಕಚೇರಿ ವ್ಯವಸ್ಥಾಪಕ ನಾನು ಹಾಕಿರ್ಬೇಕಾಯ್ತಿಲ್ಲ. ನನ್ನ ಗಮನಕ್ಕೆ ಗೊತ್ತಿಲ್ಲ ಸಿಸಿ ಕ್ಯಾಮ್ರಾ ಎಲ್ಲೋ ಹಾಕಿದ್ದಾರೆ ಅಂದ್ರೆ ಯಾರು ಉತ್ತರ ಕೊಡ್ತಾ ಇಲ್ಲ. ಯಾರು ಕೂಡ ಯಾವ್ದು ಆಫೀಸ್ ಕಚೇರಿ ವೇಳೆಯಲ್ಲಿ ಎಲ್ಲೂ ಹಾಕಿಲ್ಲ ಸಿಸಿ ಕ್ಯಾಮ್ರಾಗಳ. ಯಾವಾಗ ಎಷ್ಟೊತ್ತ ಎಲ್ಲ ಹಾಕಿದಾರೋ ಇನ್ನೂ ಎಲ್ಲೆಲ್ಲಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಮಾಧ್ಯಮಗಳಲ್ಲಿ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಮ್ಯಾನೇಜರ್ ಪ್ರಕಾಶ್ ಮತ್ತೊಬ್ರು ಅಧಿಕಾರಿಯ ಮೇಲೆ ಆರೋಪ ಮಾಡಿದ್ದಾರೆ. ನನ್ನ ಚೇಂಬರ್ನಲ್ಲಿ ನನ್ನ ಅನುಮತಿ ಇಲ್ಲದೆ ಹೇಗೆ ಸಿಸಿಟಿವಿ ಹಾಕಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಕಿರಿಯ ಇಂಜಿನಿಯರ್ ಕವಿತಾ ತಮ್ಮ ಇಚ್ಛೆಯಂತೆ ಅಳವಡಿಸಿ ಡಿವಿಆರ್ ಮತ್ತು ಮಾನಿಟರ್ಗಳನ್ನು ಅವರೇ ಇಟ್ಟುಕೊಂಡಿದ್ದಾರೆ. ಇದರ ಬಗ್ಗೆ ಕಮಿಷನರ್ಗೂ ಸರಿಯಾದ ಮಾಹಿತಿ ಇಲ್ಲ ಅಂತ ಪ್ರಕಾಶ್ ಪ್ರತಿಕ್ರಿಯಿಸಿದ್ದಾರೆ. ಇತ್ತೀಚೆಗೆ ಒಂದು ತಿಂಗಳ ಇತ್ತೀಚೆಗೆ ಈ ಪ್ರತಿಯೊಬ್ಬರು ಎಲ್ಲ ಬೇಕಾದ ಜಾಗಗಳಲ್ಲಿ ಸಿಸಿ ಕ್ಯಾಮ್ರಾಗಳನ್ನ ಅವಳು ಅಳವಡಿಸಿದ್ರು. ನಮ್ಮ ಸಿಬ್ಬಂದಿಗಳು ಕೂಡ ಕೇಳೋರು ಏನು ಸರ್ ಇಲ್ಲೆಲ್ಲ ಹಾಕಿದಾರಲ್ಲ ಅಂತ ತಂದ್ರು. ನನ್ನ ಗಮನಕ್ಕೆ ಗೊತ್ತಿಲ್ಲ ಸರ್ ಯಾರು ಹಾಕಿದಾರ ಅಂತೇಳಿ. ಆಮೇಲೆ ನನ್ನ ಕಚೇರಿ ನನ್ನ ಕೊಠಡಿ ಬಂದಂಥ ಸಾರ್ವಜನಿಕರು ಕೂಡ ಏನು ಸರ್ CCTV ನೀವು ಹಾಕೊಂಡಿದಾರಲ್ಲ ಅಂತ ಕೇಳ್ತಿದ್ರು. ನಾನು ಹಾಕೊಂಡಿಲ್ಲ ಸರ್, ಎಲ್ಲ ಕ್ಯಾಮ್ರಾ ಮೊದಲೇ ಹಾಕಿದ್ದಾರೆ, ಹೊಸದಾಗಿ ಹಾಕಿರೋದು ನನ್ನ ಗಮನಕ್ಕೆ ಬಂದಿಲ್ಲ. ಸಿಸಿ ಕ್ಯಾಮ್ರಾ ಹಾಕ್ಬೇಕಾದ್ರೆ ಕಚೇರಿ ಮುಖ್ಯಸ್ಥರಾದ ನನ್ನ ಗಮನಕ್ಕೆ ಬರಬೇಕಾಯ್ತು. ಎಲ್ಲೆಲ್ಲಿ ಆಯಕಟ್ಟೆ ಸ್ಥಳ ಇದೆ ಅಂತ ಗುರುತಿಸೋದು, ಅದು ಅಪ್ರೂವ್ ಮಾಡಬೇಕಾದ್ದು ಕಮಿಷನರ್ ನಾವು ಅಪ್ರೂವ್ ಮಾಡಿ ಅದು ಯಾರು ಕಂಟ್ರೋಲ್ ಇರಬೇಕು ಅಂತ ವ್ಯವಸ್ಥೆ ಮಾಡಬೇಕಾದಂತ ಕಚೇರಿ ಮುಖ್ಯಸ್ಥರಾದ ನನ್ನ ಜವಾಬ್ದಾರಿ. ನನ್ನ ಗಮನಕ್ಕೆ ಬಾರ್ದೇ ಈ ಕಿರಿಯ ಇಂಜಿನಿಯರ್ ಆದ ಕವಿತಾನವರು ಎಲ್ಲೆಲ್ಲಿ ಬೇಕಾದ ಜಾಗದಲ್ಲಿ ಸಿಸಿ ಕ್ಯಾಮ್ರಾಗಳನ್ನ ಹಾಕೊಂಡಿದ್ದಾರೆ. ಅದು DVR ಮಾನಿಟರ್ ಎಲ್ಲ ಅವ್ರು ಇಟ್ಕೊಂಡು ಅವ್ರು ನೋಡ್ತಾ ಇದ್ದಾರೆ. ಇದ್ರ ಉದ್ದೇಶ ಏನಂತ ನಂಗೆ ಗೊತ್ತಾಯ್ತಲ್ಲ ಸರ್. ಒಂದೆಡೆ ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಮತ್ತೊಂದೆಡೆ ಅನುಮತಿಗೆ ಮಾಡಬೇಕಾದ ಪ್ರಕ್ರಿಯೆಗಳೇ ಪಾಲನೆ ಆಗಿಲ್ಲ ಎಂಬ ಆರೋಪವೂ ಇದೆ. ಇದೀಗ ಈ ವಿಚಾರ ಹಾಸನ ಮಹಾನಗರ ಪಾಲಿಕೆಯಲ್ಲಿ ಆಡಳಿತಾತ್ಮಕ ವಿವಾದಕ್ಕೂ ಕಾರಣ ಆಗಿದ್ದು, ನಿತ್ಯವೂ ಅಧಿಕಾರಿಗಳ ನಡುವೆ ಶೀತಲ ಸಮರ ನಡೆಯುತ್ತಿದೆ ಅಂತ ಹೇಳಲಾಗ್ತಿದೆ. ಸದ್ಯ ಸರಿ ತಪ್ಪುಗಳ ಪರಾಮರ್ಶೆಗಿಂತ ಇಲ್ಲಿ ಬಂದಿರೋದು ಎಲ್ಲರೂ ಸಾರ್ವಜನಿಕರ ಸೇವೆ ಮಾಡೋದಕ್ಕೆ. ಎಲ್ಲರೂ ಸ್ವಪ್ರತಿಷ್ಠೆ, ಸ್ವಬೆಳವಣಿಗೆ ಎಲ್ಲವನ್ನ ಬಿಟ್ರೆ ವ್ಯವಸ್ಥೆಯೂ ಚೆನ್ನಾಗಿರುತ್ತೆ. ಸಾರ್ವಜನಿಕರ ಕೆಲಸವು ಸಕಾಲಕ್ಕೆ ಆಗಲಿದೆ. ಪ್ರತಾಪ್ ಹಿರಿಸಾವೆ, ಜಿ ಕನ್ನಡ ನ್ಯೂಸ್, ಹಾಸನ.